ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ನಾವು ಬಳಸುವಂತಹ ಕೆಲವೊಂದು ಸರಳ ಶಬ್ದಗಳು, ಕುಟುಂಬದ ಕುರಿತಾಗಿ ಸಂಬಂಧಗಳ ಬಗ್ಗೆ ಇರುವಂತಹ ಕೆಲವೊಂದು ಸರಳ ಶಬ್ದಗಳನ್ನ ತಿಳಿದುಕೊಳ್ಳೋಣ. ತಾಯಿ, ಅಮ್ಮನಿಗೆ ಸಂಸ್ಕೃತದಲ್ಲಿ ಅಂಬ ಅಂತಾನೂ ಕರಿತೀವಿ, ಮಾತಾ ಅಂತಾನೂ ಕರಿಬಹುದು. ತಂದೆಗೆ ಪಿತಾ ಅಥವಾ ಜನಕಃ ಅಂತಾನೂ ಕರಿಬಹುದು. ಹಾಗೆ ಸಹೋದರ, ಅಣ್ಣ ಆಗಿರಬಹುದು, ತಮ್ಮ ಆಗಿರಬಹುದು, ಸೋದರಃ ಅಥವಾ ಭ್ರಾತ ಅಂತ ಕರಿತೀವಿ. ಸಹೋದರಿ ಅಂತ ಹೇಳಲಿಕ್ಕೆ ಸೋದರಿ ಅಥವಾ ಸ್ವಸ ಅಂತ ಹೇಳ್ತೀವಿ. ಇನ್ನು ಅಣ್ಣ ಅಂತ ಹೇಳಲಿಕ್ಕೆ ಅಗ್ರಜಃ, ಅಕ್ಕನಿಗೆ ಅಗ್ರಜ ಅಂತ ಕರಿತೀವಿ. ತಮ್ಮನಿಗೆ ಅನುಜಃ, ತಂಗಿಗೆ ಅನುಜ ಅಂತ ಕರಿತೇವೆ. ಈಗ ಉದಾಹರಣೆಯನ್ನು ಕೊಡೋದಾದ್ರೆ, ಕೃಷ್ಣಸ್ಯ ಮಾತಾ ದೇವಕಿ, ಕೃಷ್ಣಸ್ಯ ಜನಕಃ ಅಥವಾ ಕೃಷ್ಣಸ್ಯ ಪಿತಾ ವಸುದೇವಃ. ಇವೆಲ್ಲ ಸಂಬಂಧಗಳನ್ನ ಹೇಳ್ತಾ ಇರೋದ್ರಿಂದ ಷಷ್ಠಿ ವಿಭಕ್ತಿಯಲ್ಲಿ ತಗೊಬಹುದು ನಾವು. ಹಾಗೆ ಧರ್ಮರಾಜಸ್ಯ ಸೋದರಃ ಅರ್ಜುನಃ, ಕೃಷ್ಣಸ್ಯ ಸೋದರಿ ಅಥವಾ ಸ್ವಸ ಸುಭದ್ರಾ. ಹಾಗೆ ಅಗ್ರಜಃ ಅಂತ ತಗೊಂಡ್ರೆ ಅರ್ಜುನಸ್ಯ ಅಗ್ರಜಃ ಯುಧಿಷ್ಠಿರಃ. ಇನ್ನು ರಾಮಾಯಣದ ತಗೊಂಡ್ರೆ ಊರ್ಮಿಳಾಯಾಹ ಅಗ್ರಜಾ ಸೀತಾ, ಲಕ್ಷ್ಮಣನ ಹೆಂಡತಿ ಊರ್ಮಿಳೆಯ ಅಕ್ಕ ಸೀತೆ. ಊರ್ಮಿಳಾಯಾಹ, ಊರ್ಮಿಳಾ ಅಂತ ಸಂಸ್ಕೃತದಲ್ಲಿ ಬರಲ್ಲ, ಲಕಾರವನ್ನ ಹೇಳ್ಬೇಕು. ಊರ್ಮಿಳಾಯಾಹ ಅಗ್ರಜಾ ಸೀತಾ. ರಾಮಸ್ಯ ಅನುಜಃ ಲಕ್ಷ್ಮಣಃ, ದೃಷ್ಟದ್ಯುಮ್ನಸ್ಯ ಅನುಜಾ ದ್ರೌಪದಿ. ಈ ರೀತಿ ಬರ್ತದೆ. ಮುಂದೆ ಪುತ್ರಃ ಎಂದರೆ ಮಗ, ಪುತ್ರಿ ಅಂದರೆ ಮಗಳು. ಇಲ್ಲಿ ಮಗಳಿಗೆ ದುಹಿತೃ ಅನ್ನುವಂತಹ ಇನ್ನೊಂದು ಶಬ್ದವೂ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮುಂದೆ ಬರ್ತಾ ಇರುವಂತದ್ದು ದೌಹಿತ್ರಃ, ಮೊಮ್ಮಗ. ಅಂದ್ರೆ ಮಗಳ ಮಗನಿಗೆ ದೌಹಿತ್ರಃ ಅಂತ ಕರೀತಾರೆ. ಮಗಳ ಮಗಳು ಮೊಮ್ಮಗಳಿಗೆ ದೌಹಿತ್ರ ಅಂತ ಹೇಳ್ತೀವಿ. ಹಾಗೆ ಮಗನ ಮಗನಿಗೆ ಪೌತ್ರಃ, ಮಗನ ಮಗಳಿಗೆ ಪೌತ್ರಿ ಅಂತ ಕರಿತೇವೆ. ಮುಂದೆ ಸೋದರ ಮಾವ, ತಾಯಿಯ ಅಣ್ಣ ಅಥವಾ ತಮ್ಮ, ತಾಯಿಯ ಸಹೋದರನಿಗೆ ಸೋದರ ಮಾವ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸಂಸ್ಕೃತದಲ್ಲಿ ಮಾತುಲಃ ಅಂತ. ದುರ್ಯೋಧನಸ್ಯ ಮಾತುಲಃ ಶಕುನಿಹಿ. ಹಾಗೆ ಸೋದರ ಮಾವನ ಹೆಂಡತಿ, ಸೋದರತ್ತೆ ಅಲ್ಲ, ಸೋದರ ಮಾವನ ಹೆಂಡತಿ, ಅವಳಿಗೆ ಮಾತುಲಾನಿ ಅಥವಾ ಮಾತುಲಿ ಅಂತ ಕರಿತೇವೆ. ಸೋದರ ಮಾವನ ಮಗನಿಗೆ ಮಾತುಲ ಪುತ್ರಕಃ ಅಂತ ಕರಿತೇವೆ. ಮುಂದೆ ಸೋದರತ್ತೆ, ತಂದೆಯ ಸಹೋದರಿ, ಅಕ್ಕ ಅಥವಾ ತಂಗಿ, ಪಿತೃಶ್ವಸ. ಇಲ್ಲಿ ಪಿತೃ ಅಂದ್ರೆ ತಂದೆ, ಸ್ವಸ ಅಂದ್ರೆ ಭಗಿನಿ ಅಥವಾ ಸಹೋದರಿ ಅಂತ ಹಿಂದಿನ ಇದರಲ್ಲಿ ನೋಡಿದ್ವಿ. ಪಿತೃಶ್ವಸ ಅಂದ್ರೆ ತಂದೆಯ ಸಹೋದರಿ, ಸೋದರತ್ತೆ. ಸೋದರತ್ತೆಯ ಮಗನಿಗೆ ಪಿತೃಶ್ವಸೇಯ, ಮಗಳಿಗೆ ಪಿತೃಶ್ವಸೇಯಿ ಅಂತ ಕರಿತೀವಿ. ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ತಂದೆಯ ಅಣ್ಣ ತಮ್ಮ, ಅವರಿಗೆ ಪಿತೃವ್ಯಃ ಅಂತ ಕರಿತೇವೆ. ಯುಧಿಷ್ಠಿರಸ್ಯ ಪಿತೃವ್ಯಃ ಧೃತರಾಷ್ಟ್ರಃ. ಆ ರೀತಿ ಚಿಕ್ಕಮ್ಮ ಅಥವಾ ದೊಡ್ಡಮ್ಮ ಪಿತೃವ್ಯ ಅಂತ ಕರಿತೀವಿ. ಅಂದ್ರೆ ತಂದೆಯ ಅಣ್ಣ ತಮ್ಮಂದಿರ ಹೆಂಡತಿಯರು, ಪಿತೃವ್ಯ ಅಂತ ಕರಿತೀವಿ. ಚಿಕ್ಕಪ್ಪ ಅಥವಾ ದೊಡ್ಡಪ್ಪನ ಮಗನನ್ನ ಪಿತೃವ್ಯ ಪುತ್ರಃ ಅಂತ. ದುರ್ಯೋಧನಃ ಯುಧಿಷ್ಠಿರಸ್ಯ ಪಿತೃವ್ಯ ಪುತ್ರಃ. ಹಾಗೆ ಭ್ರಾತೃಜಾಯ, ಭ್ರಾತೃ ಅಂದ್ರೆ ಸಹೋದರ, ಭ್ರಾತೃಜಾಯ ಅಂದ್ರೆ ಹೆಂಡತಿ ಅಂತ. ಅತ್ತಿಗೆ, ಸಹೋದರನ ಹೆಂಡತಿಗೆ ಅತ್ತಿಗೆ ಅಂತ ಕರಿತೀವಿ. ಇಲ್ಲಿ ಭ್ರಾತೃಜಾಯ.
ಸಹೋದರನ ಪುತ್ರ, ಅಣ್ಣ ಅಥವಾ ತಮ್ಮನ ಮಗನನ್ನ ಭ್ರಾತೃಜಃ ಅಂತ ಕರಿತೇವೆ. ಹಾಗೆ ಅಕ್ಕ ಅಥವಾ ತಂಗಿಯ ಮಗ ಭಗಿನೇಯ. ಭಗಿನಿ ಅಂದ್ರೆ ಸಿಸ್ಟರ್, ಅಕ್ಕ ಅಥವಾ ತಂಗಿ, ಸಹೋದರಿ. ಭಾಗಿನೇಯ ಅಂದ್ರೆ ಸಹೋದರಿಯ ಮಗ. ಇನ್ನು ಅಜ್ಜ ಅಜ್ಜಿಯಂದ್ರನ್ನ ಏನಂತ ಕರೀತಾರೆ? ಇಲ್ಲಿ ತಂದೆಯ ಕಡೆಯ ಅಜ್ಜ ಅಜ್ಜಿಯಂದಿರನ್ನ ಒಂದು ರೀತಿ ಕರೆದ್ರೆ, ತಾಯಿಯ ಕಡೆಯ ಅಜ್ಜ ಅಜ್ಜಿಯಂದಿರನ್ನ ಇನ್ನೊಂದು ರೀತಿಯಲ್ಲಿ ಕರಿತೀವಿ. ಸರಳವಾಗಿ ಅರ್ಥವಾಗ್ತದೆ. ತಂದೆ ಅಂದ್ರೆ ಪಿತಾ, ಪಿತಾಮಹ ತಂದೆಯ ತಂದೆ, ಪಿತಾಮಹಿ ತಂದೆಯ ತಾಯಿ. ಹಾಗೆ ಮಾತಾ ಅಂದ್ರೆ ತಾಯಿ, ಮಾತಾಮಹ ಅಂದ್ರೆ ತಾಯಿಯ ತಂದೆ, ಮಾತಾಮಹಿ ಅಂದ್ರೆ ತಾಯಿಯ ತಾಯಿ. ಪತಿ ಅಂದ್ರೆ ಪತಿಹಿ ಅಂದ್ರೆ ಗಂಡ, ಪತ್ನಿ ಹೆಂಡತಿ, ಭಾರ್ಯ ಅಂತನೂ ಕರಿತೀವಿ, ಕಲತ್ರಂ ಅಂತನೂ ಕರಿತೀವಿ, ದಾರ ಅಂತನೂ ಕರೀತಾರೆ. ಶ್ವಶ್ರೂಹು ಅತ್ತೆ, ಶ್ವಶುರಃ ಮಾವ. ಇಲ್ಲಿ ಗಂಡನ ತಾಯಿ ಅಥವಾ ಹೆಂಡತಿಯ ತಾಯಿಗೆ ಶ್ವಶ್ರೂಹು ಅಂತ ಕರಿತೀವಿ. ಗಂಡನ ತಂದೆ ಅಥವಾ ಹೆಂಡತಿಯ ತಂದೆಗೆ ಶ್ವಶುರಃ ಅಂತ ಕರಿತೀವಿ. ಸ್ನುಷ ಎಂದರೆ ಸೊಸೆ, ಜಾಮಾತ ಎಂದರೆ ಅಳಿಯ. ಇದು ಸೋದರ ಸಂಬಂಧದಲ್ಲಿ ಬರುವಂತದ್ದಲ್ಲ, ಮದುವೆಯ ನಂತರದ ಸಂಬಂಧಗಳು ಇವು. ಶ್ವಶ್ರೂಹು ಅಂದರೆ ಅತ್ತೆ, ಶ್ವಶುರಃ ಎಂದರೆ ಮಾವ, ಸ್ನುಷ ಸೊಸೆ, ಜಾಮಾತ ಅಳಿಯ. ಶ್ಯಾಲಹ ಅಂದರೆ ಹೆಂಡತಿಯ ಅಣ್ಣ ಅಥವಾ ತಮ್ಮ, ಹೆಂಡತಿಯ ಸಹೋದರನಿಗೆ ಶ್ಯಾಲಹ ಅಂತ ಕರಿತೀವಿ. ಪತ್ನಿಯ ಸಹೋದರಿಗೆ, ಹೆಂಡತಿಯ ಸಹೋದರಿ ಅಕ್ಕ ಅಥವಾ ತಂಗಿಗೆ ಶ್ಯಾಲಿಕಾ ಅಂತ ಕರಿತೀವಿ. ಪತ್ನಿಯ ಅಣ್ಣ ತಮ್ಮನಿಗೆ ಶ್ಯಾಲಹ ಅಂತ ಕರೆದ್ರೆ, ಪತ್ನಿಯ ಅಕ್ಕ ತಂಗಿಯರಿಗೆ ಶ್ಯಾಲಿಕಾ ಅಂತ ಕರಿತೇವೆ. ಹಾಗೆ ಪತಿಯ ಅಣ್ಣ ಅಥವಾ ತಮ್ಮನಿಗೆ ದೇವರಹ ಅಂತ ಕರೀತಾರೆ. ಪತಿಯ ಅಕ್ಕ ಅಥವಾ ತಂಗಿಗೆ ನನಂದ್ರು ಅಂತ ಕರೀತಾರೆ. ಇನ್ನು ವೈವಾಹಿಕ ಅಂದ್ರೆ ಬೀಗರು ಅಂತ ಹೇಳ್ತೀವಲ್ಲ, ಅಳಿಯ ಅಥವಾ ಸೊಸೆಯ ತಂದೆಗೆ ವೈವಾಹಿಕ ಅಂತ ಹೇಳ್ತಾರೆ. ವೈವಾಹಿಕಿ ಅಂದ್ರೆ ಬೀಗಿತ್ತಿ, ಅಳಿಯ ಅಥವಾ ಸೊಸೆಯ ತಾಯಿಗೆ ವೈವಾಹಿಕಿ ಅಂತ ಕರೀತಾರೆ. ಇವಿಷ್ಟು ಕುಟುಂಬದ ಕೆಲವೊಂದು ಸಂಸ್ಕೃತದ ಶಬ್ದಗಳು, ಸರಳ ಶಬ್ದಗಳು. ಒಂದು ಕುಟುಂಬ ಅಂತ ಬಂದಾಗ ಅದರಲ್ಲಿ ಬರುವಂತಹ ಮುಖ್ಯವಾದ ವ್ಯಕ್ತಿಗಳ ಒಂದಿಷ್ಟು ಶಬ್ದಗಳನ್ನ ಇಲ್ಲಿ ಕೊಡಲಾಗಿದೆ. ನಮಸ್ಕಾರ.